ಮೈಸೂರು ಕೊಡಗು ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಈಗ ಬಿಜೆಪಿಯ ಟಿಕೆಟ್ ಸಿಕ್ಕಿಲ್ಲ. ಹೀಗಾಗಿ ರಾಜೀನಾಮೆಗೆ ಮುಂದಾಗಿದ್ದಾರೆ ತೇಜಸ್ವಿನಿ ಗೌಡ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಗುಡ್ ಬೈ ಹೇಳುವುದಕ್ಕೆ ಮುಂದಾಗಿದ್ದಾರೆ ತೇಜಸ್ವಿನಿ ಗೌಡ ಅವರು. ರಾಜ್ಯ ಬಿಜೆಪಿಯ ಟೈಮ್ ಸರಿಯಿಲ್ಲ ಅಂತ ಕಾಣಿಸುತ್ತೆ. ಅಸೆಂಬ್ಲಿ ಚುನಾವಣೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಸಮಾಧಾನ ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಅಸೆಂಬ್ಲಿ ಚುನಾವಣೆಯಲ್ಲಿ ಉದ್ಭವಿಸಿದಂತಹ ಸೃಷ್ಟಿ ಆಗಿದ್ದಂತಹ ಬಿಜೆಪಿಯಲ್ಲಿ ಇದ್ದಂತಹ ಬಂಡಾಯದ ಬಿಸಿ ಒಂದಿಷ್ಟು ತಣ್ಣಗಾಯ್ತಾ ಅನ್ನುವಷ್ಟರಲ್ಲಿ ಮತ್ತೆ ಶುರುವಾಗಿರುವಂಥದ್ದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಾಕಷ್ಟು ಸುದ್ದಿಯನ್ನು ಮಾಡಿತ್ತು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಈಗ ಮಿಸ್ ಆಗಿದೆ. ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಪ್ರತಾಪ್ ಸಿಂಹ ಅವರೇನೋ ನಾನು ಸಪೋರ್ಟ್ ಮಾಡ್ತೀನಿ, ಬಿಜೆಪಿಯನ್ನು ಗೆಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೇ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದರು MLC ಆಗಿದ್ದಂಥ ತೇಜಸ್ವಿನಿ ಗೌಡ ಅವರು. ಆದರೆ ಈಗ ಟಿಕೆಟ್ ಸಿಕ್ಕಿಲ್ಲ. ಹೀಗಾಗಿ ಅವರು ತಮ್ಮ MLC ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ ಜೊತೆಗೆ ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೂ ಕೂಡ ಮುಂದಾಗಿದ್ದಾರಂತೆ. ಅಲ್ಲಿಗೆ ಹಳೆ ಮೈಸೂರು ಭಾಗದಲ್ಲಿ ಏನಾಗ್ತಾ ಇದೆ ಬಿಜೆಪಿಯಲ್ಲಿ, ಹಳೆ ಮೈಸೂರು ಭಾಗ ಸೇರಿದಂತೆ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳು ಆಲ್ಮೋಸ್ಟ್ 10 ರಿಂದ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಾಕ್ತಾ ಇದೆ. ಈ ಬಂಡಾಯದ ಬಿಸಿಯ ಪರಿಣಾಮ ಲೋಕಸಭಾ ಚುನಾವಣೆಯಲ್ಲಿ ಬೀರಬಹುದಾ? ಹೌದು ಅಂತ ಹೇಳ್ತಾ ಇರುವಂಥದ್ದು ರಾಜಕೀಯ ಪಂಡಿತರು. ಕಾರಣ ಏನಂದರೆ ಬಂಡಾಯ ಈಗ ಸಣ್ಣ ಪ್ರಮಾಣದಲ್ಲೇ ಇರಬಹುದು, ಬಟ್ ಅದರ ಪರಿಣಾಮ ದೊಡ್ಡದಾಗಿ ಕಾಣಿಸ್ಕೋಬಹುದು. ಲೋಕಸಭಾ ಚುನಾವಣೆಯಲ್ಲಿ ಏಕಪಕ್ಷೀಯವಾಗಿ ಟಿಕೆಟ್ ಹಂಚಿಕೆ ಆಗಿದ್ದಂಥ ಆರೋಪ, ಕುಟುಂಬ ರಾಜಕಾರಣ, BS ಯಡಿಯೂರಪ್ಪನವರ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಆರೋಪಗಳಿರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ. ಒಂದು ರೀತಿಯಾಗಿ ರಾಜ್ಯ ಬಿಜೆಪಿ ಬಂಡಾಯದ ಹುತ್ತಾಗಿದೆ, ಬಂಡಾಯದ ಬುಟ್ಟಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಅದರ ಮುಂದುವರೆದ ಭಾಗ ಈಗ ತೇಜಸ್ವಿನಿ ಗೌಡ ಅವರು ಕೂಡ ಬಿಜೆಪಿಗೆ ಗುಡ್ ಬೈ ಹೇಳುವ ಎಲ್ಲ ಸಾಧ್ಯತೆಗಳಿರುವಂಥದ್ದು.